ಅದಕ್ಕೆ ಏನು ಬರಕ್ಕೆ ಹೇಳಿದ್ರಂತೆ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ರಾಜು. ನೋಡು, ಈಗ ಅವನು ಹೊರಗಡೆ ಹೋಗಿದ್ದಾನೆ. ನನಗನ್ಸುತ್ತೆ ಅವನು ಹುಡ್ಕೊಂಡು ಬಂದಿದ್ರಲ್ಲ, ಅವ್ರನ್ನ ನೋಡಕ್ಕೆ ಹೋಗಿರ್ತಾನೆ. ಈ ಮನೆಗೆ ಬಂದಿದ್ದ ಅವನಿಗೂ ಇವನಿಗೂ ಏನೋ ಸಂಬಂಧ ಇದೆ ರಾಜು. ಅದನ್ನ ಮುಚ್ಚಾಕೋದಕ್ಕೆ ಇವನು ಪ್ರಯತ್ನ ಪಡ್ತಿದ್ದಾನೆ. ಅದನ್ನ ನಾವು ಕಂಡುಹಿಡಿಬೇಕು. ಒಂದ್ಸಲ ಅವನು ಯಾರು ಅನ್ನೋದು ಗೊತ್ತಾದ್ರೆ ಸಾಕು, ಅವನ ಈ ಮನೆಯಿಂದ ಸುಲಭವಾಗಿ ಆಚೆ ಕಳಿಸ್ಬೋದು. ಅದು ಅಲ್ಲದೆ ಗುರುಗಳ ಹತ್ರನೂ ಇವನ ಬಗ್ಗೆ ಹೇಳ್ಬೋದು. ಆಗ ಇವನು ಧರ್ಮಾಧಿಕಾರಿ ಆಗೋದನ್ನ ತಪ್ಪಿಸ್ಬೋದು ರಾಜು. ಏನಂತೀಯ? ಈಗ ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ಈಗ ನಮ್ಮ ಮನೇಲಿರೋದು ವಿಶ್ವ ಭಾಷೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. DNA ರಿಪೋರ್ಟು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ಅದನ್ನು ಬದಲಾಯಿಸೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವಲ್ಲಿಗೆ ಹೋಗ್ತಿರೋದು ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಸುಮ್ಮನೆ ನಿಮ್ಮ ಮಾತು ಕೇಳಿಕೊಂಡು ನಾನು ಬಾಸ್ ಮೇಲೆ ಅನುಮಾನ ಪಟ್ಟೆ. ಪದೇ ಪದೇ ಬಾಸ್ನ ಪರೀಕ್ಷೆ ಮಾಡಕ್ಕೆ ಹೋಗ್ಬಿಡಿ. ಅದಕ್ಕೆ ನಿಮ್ಮ ಮೇಲಿರೋ ಪ್ರೀತಿನ ಅವ್ರು ಕಳ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ. ಇಲ್ಲ ರಾಜು, ಇದರಲ್ಲೇನೂ ತಪ್ಪಾಗಿದೆ. ರಾಜು, ಇದೊಂದ್ಸಲ ನನಗೆ ಸಹಾಯ ಮಾಡು. ಅವನು ಯಾರು ಅಂತ ಖಂಡಿತ ಗೊತ್ತಾಗತ್ತೆ. ಹೇಳಿದ್ನಲ್ಲ, ಅದಕ್ಕೆ ನಿಮ್ಮಿಂದಾಗಿ ನಾನು ಮನೆಯವ್ರ ವಿರೋಧ ಕಟ್ಕೊಂಡೆ, ಬೈಸ್ಕೊಂಡೆ, ಬಾಸ್ ಮೇಲೆ ಅನುಮಾನ ಪಟ್ಟೆ. ಈಗ ನಂಗೆ ಅರ್ಥ ಆಗ್ತಾ ಇದೆ, ನಿಮ್ಮ ಪರವಾಗಿ ನಿಂತು ದೊಡ್ಡ ತಪ್ಪು ಮಾಡಿದೆ ಅಂತ. ನೀವು ಹೇಳಿದ್ದಕ್ಕೆಲ್ಲ ನಾನು ಒಪ್ಕೊಳ್ಳೇಬಾರ್ದಾಗಿತ್ತು. ನೋಡಿ, ಇನ್ನು ಮುಂದೆ ಈ ವಿಷಯದಲ್ಲಿ ನನ್ನನ್ನು ಏನೂ ಕೇಳಬೇಡಿ. ಈ ಮನೇಲಿರೋದು ನಮ್ಮ ಬಾಸೇ. ನನಗಂತೂ ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಸುಮ್ಮನೆ ನೀವು ಅನುಮಾನ ಪಡಬೇಡಿ. ಅಲ್ಲ ರಾಜು, ಸರ್ ಬನ್ನಿ, ಒಳಗೆ ಬನ್ನಿ. ಅಮ್ಮ, ಅಮ್ಮ ಬನ್ನಿ ಸರ್. ಅಮ್ಮ, ಏನಿದು? ಒಬ್ರಿಗೊಬ್ರು ಈ ರೀತಿ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಏನೋ ತುಂಬಾ ವರ್ಷ ಪರಿಚಯ ಇರೋ ಹಾಗೆ. ಅಮ್ಮ, ನಿಮ್ಗೆ ಹೇಳೋದೇ ಮರ್ತಿದ್ದೆ. ಇವರು ಪಂಡಿತ್ ಅಂತ, ನನಗೆ ತುಂಬಾ ಬೇಕಾಗಿರೋರು. ಮಂಗಳೂರಿಂದ ಬಂದಿದ್ದಾರೆ. ಶಾಂತನು, ಇವ್ರು ನಿನಗೆ ಹೇಗೆ ಪರಿಚಯ? ಅಮ್ಮ, ಅದನ್ನೆಲ್ಲ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಈಗ ಅವರೊಂದು ಮುಖ್ಯವಾದ ಕೆಲಸ ಮೇಲೆ ಬಂದಿದ್ದಾರೆ. ಆ ಕೆಲಸ ಆಗೋವರೆಗೂ ನಮ್ಮ ಜೊತೆನೇ ಇರ್ತಾರೆ. ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಅಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಏನಿಲ್ಲ ಶಾಂತನು, ಇವರಿಲ್ಲ ಇರಲಿ. ಪಂಡಿತ್ ಸರ್, ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಇದನ್ನ ನಿಮ್ಮನೆ ಅಂತ ತಿಳ್ಕೊಳ್ಳಿ. ನಿಮ್ಮ ಕೆಲಸ ಮುಗಿಯೋವರೆಗೂ ನಾನಂತೂ ನಿಮ್ಮನ್ನ ತಡೆಯೋದಿಲ್ಲ. ನೀವಿಲ್ಲ ಆರಾಮಾಗಿರ್ಬೋದು.
ಅದು ನನ್ನ ಮಗ. ಖಂಡಿತ ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ. ಪಾಪ ಯಾವುದೋ ಸಮಸ್ಯೆಲಿದ್ದ ಅಂತ ಕಾಣಿಸುತ್ತೆ, ಅದಕ್ಕೆ ನಿಮ್ಮ ಜೊತೆ ಹಾಗೆ ಮಾತಾಡಿದ್ದಾನೆ. ನೀವೇನು ಚಿಂತೆ ಮಾಡಬೇಡಿ, ಅಪ್ಪ ಮಗನ ಸಂಬಂಧ ಅಷ್ಟು ಬೇಗ ಮುಗಿಯುವಂಥದ್ದಲ್ಲ. ಡೋಂಟ್ ವರಿ, ಸಿಕ್ಕೇ ಸಿಗ್ತಾನೆ. ಕೂತ್ಕೊಳ್ಳಿ, ಫ್ರೆಶ್ ಅಪ್ ಆಗಿ ಬರ್ತೀನಿ. ಶಾಂತನು, ಯಾರದು? ನಿನಗೆ ಹೇಗೆ ಪರಿಚಯ? ಇಲ್ಲಿ ಯಾರು ನೋಡ್ಕೊಂಬಂದ್ಯಾರೆ? ಏನಮ್ಮ ಇದು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ? ನಾನು ಹೇಳಿದ್ನಲ್ಲ, ನನಗೆ ತುಂಬ ಬೇಕಾಗಿರೋರು. ಸದ್ಯಕ್ಕೆ ನನ್ನ ಏನು ಕೇಳಬೇಡಿ, ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಇತ್ತೀಚೆಗೆ ಆ ಮನೆಗೆ ಬಂದಿರೋ ಮೇಲೆ ನಿಮಗೆ ಕರುಣೆ ಉಕ್ಕಿ ಹರಿತಾ ಇದೆ. ಅವನ್ನ ಮಟ್ಟ ಹಾಕೋದಕ್ಕೆ ನಾನು ಕೆಲವೊಂದು ತಯಾರಿಗಳನ್ನ ಮಾಡ್ಕೊಳ್ಳೇಬೇಕು. ನಾನು ಕೇಳಿದ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ನಿನಗೆ ಅವ್ರು ಹೇಗೆ ಪರಿಚಯ ಅಂತ ನಾನು ಕೇಳಿದ್ದು. ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ಆದರೆ ಒಂದಂತೂ ನಿಜ, ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ನನ್ನ ಕೆಲಸ ಆಗೋ ಸಾಧ್ಯತೆ ನನಗೆ ಕಾಣಿಸ್ತಾ ಇದೆ. ನಿಮ್ಮನ್ನ ಎಲ್ಲೋ ನೋಡಿದ ನೆನಪು. ನನಗೂ ಹಾಗೆ ಅನ್ನಿಸ್ತಾ ಇದೆ. ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ನೋಡಿದ್ದೀನಿ ಅಂತ ನನಗೆ ನೆನಪಾಗ್ತಾ ಇಲ್ಲ. ಶಾಂತನು ನಿಮ್ಮ ಮಗನ? ಹೌದು. ನಿಮ್ಮ ಮಗ ನನಗೆ ದೇವ್ರು ಸಿಕ್ಕಿದಾಗ ಸಿಕ್ಕಿದ್ರು ತಾಯಿ. ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರನ್ನು ನಂಬಿಕೊಂಡೆ ನಾನು ದೂರದ ಕರಾವಳಿಯಿಂದ ಇಲ್ಲಿ ತನಕ ಬಂದಿದ್ದೀನಿ. ಏನ್ ಸಹಾಯ? ಅಮ್ಮ, ಯಾಕೆ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ? ನಾನು ಹೇಳಿದ್ನಲ್ಲ, ಎಲ್ಲ ಆಮೇಲೆ ಹೇಳ್ತೀನಿ ಅಂತ. ಸರಿ, ಈಗ ಹೋಗಿ 2 ಗ್ಲಾಸ್ ಕಾಫಿ ಮಾಡ್ಕೊಬನ್ನಿ. ನನಗಾಗ್ತಿರೋ ಖುಷಿನ ಅಟ್ಲೀಸ್ಟ್ ಕಾಫಿ ಕುಡಿತನಾದ್ರು ಎಂಜಾಯ್ ಮಾಡ್ತೀನಿ. ಹೋಗಿಮ್ಮ. ಏನಿದು? ಅಮ್ಮ ನಿಮ್ಮನ್ನ ತುಂಬ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ನಿಮ್ಗೇನಾದರೂ ಮೊದಲೇ ಪರಿಚಯ ಇತ್ತಾ? ಇಲ್ಲ, ಆ ಥರ ಏನೂ ಇಲ್ಲ. ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪಂಡಿತ್ ಅಂಕಲ್ ಒಂದು ಒಳ್ಳೆ ಕಾಫಿ ಕುಡಿದು ಆರಾಮಾಗಿ ರೆಸ್ಟ್ ತಗೋತಾ ಇದ್ದಾರೆ. ಅಮ್ಮ ಊಟಕ್ಕೂ ರೆಡಿ ಮಾಡ್ತಾ ಇದ್ದಾರೆ. ನಿನಗೆ ಬೇಕಾಗಿರೋರ್ನ ಚೆನ್ನಾಗೇ ನೋಡ್ಕೋತಾ ಇದ್ದೀನಿ. ಅತಿಥಿ ದೇವೋ ಭವ ಅಂತಾರೆ. ಅತಿಥಿಗಳನ್ನ ನಾವು ಚೆನ್ನಾಗೇ ನೋಡ್ಕೋತೀವಿ. ನೀನ್ ನೆಮ್ಮದಿಯಾಗಿರ್ಬೋದು. ಶಾಂತನು, ನನ್ನ ಮಾತು ಕೇಳು. ಅವ್ರನ್ನ ಸುಮ್ಮನೆ ಮಂಗಳೂರಿಗೆ ಕಳಿಸ್ಬಿಡು. ಯಾರನ್ನ ಮಂಗಳೂರಿಗೆ ಕಳಿಸ್ಬೇಕು?
ನನ್ನ ಜೊತೆ ತಮಾಷೆ ಮಾಡಬೇಡ ಶಾಂತನು. ಹೇಳ್ದಷ್ಟು ಕೇಳು. ನಾನು ತಮಾಷೆ ಮಾಡ್ತಾ ಇಲ್ಲಪ್ಪ, ನಾನು ನಿನ್ನನ್ನೇ ಕೇಳ್ತಾ ಇದ್ದೀನಿ. ಯಾರನ್ನ ಮಂಗಳೂರಿಗೆ ಕಳಿಸ್ಬೇಕು? ಅವ್ರು ಯಾರು ಅಂತ ನಿನ್ಗೆ ಗೊತ್ತೇ ಇಲ್ಲ ಅಲ್ವಾ? ಆದ್ರೂ ಇಷ್ಟೊಂದು ಅಕ್ಕರೆ ಪ್ರೀತಿ, ಇಷ್ಟೊಂದು ಕಾಳಜಿ ತೋರಿಸ್ತಿದೀಯಾ ಅಂದ್ರೆ ಅವ್ರು ನಿನಗೆ ಪರಿಚಯದವರೇ ಆಗಿರ್ಬೇಕು ಅಲ್ವಾ? ಹೇಳು, ಅವ್ರು ನಿನಗೆ ಏನಾಗಬೇಕು? ನಿನ್ನಿಂದ ಉತ್ತರ ಬರ್ದೇ ಇರೋದನ್ನ ನೋಡಿದ್ರೆ ಅವ್ರು ಯಾರು ಅಂತ ನಿನ್ಗೆ ಗೊತ್ತಿಲ್ಲ ಬಿಡು. ನೀನು ಅವತ್ತು ಹೇಳಿದ್ದೆ ಸರಿ ಅನ್ನಿಸ್ತಾ ಇದೆ. ಈಗ ನಾನೊಂದು ಕೆಲಸ ಮಾಡ್ತೀನಿ. ಪಾಪ ಮೊದಲನೇ ಸರಿ ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರನ್ನ ಈ ಕಬ್ಬನ್ ಪಾರ್ಕು, ಲಾಲ್ ಬಾಗು, ವಿಧಾನಸೌಧ ತೋರಿಸ್ಕೊಂಡು ಹಾಗೆ PVR ಕರ್ಕೊಂಡೋಗಿ ಒಂದು ಫಿಲ್ಮ್ ತೋರಿಸ್ಕೊಂಡ್ಬಂದ್ಬಿಡ್ತೀನಿ. ಏನಂತೀಯಾ? ನೀನು ಒಪ್ಕೊಳ್ದೇ ಇದ್ರು ನಿನಗೂ ಅವ್ರಿಗೂ ಏನು ಸಂಬಂಧ ಅಂತ ನನಗೆ ಗೊತ್ತು. ಹಾಗೆ ನಿನ್ನನ್ನ ಅವ್ರ ಜೊತೆ ಹೇಗೆ ವಾಪಸ್ ಕಳಿಸ್ಬೇಕು ಅಂತ ಕೂಡ ಚೆನ್ನಾಗಿ ಗೊತ್ತು. ಯಾಕೆ ವಿಶು, ಮಾತು ನಿಂತೋಯ್ತಾ? ಅಷ್ಟೊಂದು ಮಾತಾಡ್ತಾ ಇದೆಯಲ್ಲ. ಸರಿ ಬಿಡು, ನನಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಯಾಕೆ ಶಾಕ್ ಹೊಡಿತಾ? ನೀನು ಅಲ್ಲಿ ಬೆಚ್ಚಿ ಬಿದ್ದಿದ್ದು ನನಗಿಲ್ಲಿ ಗೊತ್ತಾಯ್ತು ನೋಡು. ನನಗೆ ರಾಧಿಕಾ ಹತ್ರ ಸ್ವಲ್ಪ ಕೆಲಸ ಇದೆ, ಅವ್ರ ಜೊತೆ ಮಾತಾಡಬೇಕು. ಶತ್ರುವಿನ ಶತ್ರು ಮಿತ್ರ ಅನ್ನೋದು ನನ್ನ ಜೀವನದಲ್ಲಿ ಈಗ ಅನ್ವಯ ಆಗ್ತಾ ಇದೆ. ಬಾಯ್ ವಿಶು ಅಲಿಯಾಸ್ ಶ್ರೀ. ಹಲೋ ಶಾಂತ. ಅಂದ್ರೆ ಈಗ ಬಂದಿರೋದು ನಿಮ್ಮ ಹತ್ರ ಮುಚ್ಚಿರೋದೇನಿದೆ? ಎಸ್, ಈಗ ಬಂದಿರೋದು ವಿಶು ಅಂತ ಬಂದು ನಮ್ಮನ್ನೆಲ್ಲ ಆಟ ಆಡಿಸ್ತಾನಲ್ಲ ಅವ್ರ ತಂದೆ. ಯಾಕಮ್ಮ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ವಿಷಯ ಹೇಳಿದ ಕೂಡಲೇ ನೀವು ಕುಣಿದಾಡ್ಬಿಡ್ತೀರಾ ಅನ್ಕೊಂಡೆ. ನೀವು ನೋಡಿದ್ರೆ ಸಪ್ಪೆ ರಿಯಾಕ್ಷನ್ ಕೊಡ್ತಾ ಇದ್ದೀರಾ. ಇವನನ್ನ ಇಟ್ಕೊಂಡು ಅವನ್ನ ಹೇಗೆ ಕುಣಿಸ್ತೀನಿ ಅಂತ ನೋಡ್ತಾ ಇರಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು, ಹಾಗೆ ಮಾಡ್ತೀನಿ. ಶಾಂತನು, ಸ್ವಲ್ಪ ದಿನ ಅವ್ನ ತಂಟೆಗೆ ಹೋಗ್ಬೇಡ ಅಂದ್ರೆ ನಿಂಗೆ ಅರ್ಥ ಆಗೋದಿಲ್ವಾ? ರಾಧಿಕಾಗ್ ಹುಚ್ಚಿಡ್ದಿಲ್ಲ, ನಿಮ್ಗೆ ಹಿಡಿದಿ ಅನಿಸ್ತಾ ಇದೆ. ಯಾಕಮ್ಮ ಒಗಟಾಗೆ ಮಾತಾಡ್ತಿರಲ್ಲ? ಇಂಥ ಒಂದು ದಿನಕ್ಕೋಸ್ಕರ ನಾನು ಎಷ್ಟು ಪರದಾಡಿದ್ದೀನಿ ಗೊತ್ತಾ? ನನ್ನ ಆಸೆಗಳನ್ನ ಮಣ್ಣು ಪಾಲು ಮಾಡಿದವನು ಅವನು. ಅವನ್ನ ತುಳಿಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ನೀವು ಬಿಡ್ತಾ ಇಲ್ವಲ್ಲ. ಏನಾಗಿದೆ ನಿಮ್ಗೆ? ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಏನ್ ಹೇಳಿದ್ಕೊಟ್ಟಿದ್ದೀರಾ? ಅವನೇನಾದ್ರೂ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನಾ? ಎಲ್ಲ ಹೇಳ್ತೀನಿ ಶಾಂತನು, ನಿನ್ ಪ್ರಯತ್ನನ ಇಲ್ಲಿಗೆ ನಿಲ್ಲಿಸ್ಬಿಡು. ನೋ, ಸಾಧ್ಯನೇ ಇಲ್ಲ. ಕತೆಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಈ ಟ್ವಿಸ್ಟ್ ನ ಇಟ್ಕೊಂಡು ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ಗೊತ್ತಮ್ಮ? ರಾಧಿಕಾಗೆ ಸತ್ಯ ಗೊತ್ತಾಗುವಾಗ ಮಾಡ್ತೀನಿ. ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರಿ. ನಕ್ಷತ್ರಿಕನ ಹಾಗೆ ಕಾಡ್ತಾನೆ ಹೋಗ್ತೀನಿ. ಅದ್ ಹೇಗ್ ತಪ್ಪಿಸೋದ್ರ ನಾನು ನೋಡ್ತೀನಿ. ಆದ್ರೆ ಈ ವಿಷಯದಲ್ಲಿ ನೀವು ಮಧ್ಯ ಬರಬೇಡಿ. ನಿಮ್ಮ ಯಾವುದೇ ಮಾತನ್ನು ನಾನು ಕೇಳೋದಿಲ್ಲ, ಕ್ಷಮಿಸ್ಬಿಡಿ. ನನ್ನ ಸರಿಸಾಮಾನಾಗಿ ಆಟ ಆಡೋದಕ್ಕೆ ಒಬ್ಬ ಪ್ಲೇಯರ್ ಸಿಕ್ಕಿದ್ದಾನೆ. ಇಂಥ ಅವಕಾಶ ಉಪಯೋಗಿಸ್ಕೊಳ್ತಾ ಇದ್ರೆ
ನನ್ನನ್ನ ದಡ್ಡ ಅಂತಾರೆ. ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ. ಮಾವನ್ನ ನೋಡೋದಕ್ಕೆ ಬರುವಾಗ ಸೊಸೆನ ಕರ್ಕೊಂಡು ಬರ್ತೀನಿ. ನಿಮ್ಮ ಮಗನಿಂದ ನನಗೆ ತುಂಬನೇ ಸಹಾಯ ಆಗಿದೆ. ನಿಮ್ಮ ಮಗನ ದಯೆಯಿಂದ ಇವತ್ತು ನಾನು ನನ್ನ ಮಗನ ನೋಡೋ ಹಾಗಾಯಿತು. ಅವನು ಹಾಗೆ ಪರೋಪಕಾರಿ. ನೀವು ಯಾವಾಗ ಹೊರಡ್ತೀರಾ? ಅಂದ್ರೆ ನಿಮ್ಮ ಮಗನ್ನ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂದೆ. ಈಗ ಅವನು ದೊಡ್ಡ ಮನೆ ಸೇರಿದಾನೆ. ಆದಷ್ಟು ಬೇಗ ಅವನನ್ನು ಕರ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದು ಅಂತ. ನನ್ನ ಮಗನಿಗೆ ಆ ಮನೆಯಲ್ಲಿ ಏನು ಸಮಸ್ಯೆನೋ ಏನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದರೆ ನನ್ನ ಸ್ತ್ರೀ ನನ್ನನ್ನು ನೋಡಿ ಕೂಡ ನೋಡ್ದಾಗ ಹೊರಟೋದ. ಅದು ಅಲ್ಲದೆ ನನ್ನನ್ನ ಯಾರು ಅಂತ ಕೇಳ್ದ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಇಲ್ಲದೆ ಹೋಗಿದ್ರೆ ನನ್ನ ಮಗ ಯಾವತ್ತೂ ಆ ರೀತಿ ಮಾತಾಡೋನೇ ಅಲ್ಲ. ಇರಬಹುದು. ನಿಮ್ಮ ಮಗನ ಹತ್ರ ಮಾತಾಡಿ ಅವನ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅಲ್ಲಿಂದ ಹಾಗೆ ಅವನ್ನ ಕರ್ಕೊಂಡು ಹೊರಟ್ಬಿಡಿ. ಮತ್ತೆ ನಿಮ್ಮ ಮಗನ ಈ ಕಡೆ ಬರೋದಿಕ್ಕೆ ಬಿಡಬೇಡಿ. ಯಾಕಮ್ಮ, ಅವನಿಂದ ನಿಮಗೇನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆ ಆಗ್ಬಾರ್ದು ಅಂತಾನೆ ಹೇಳ್ತಿದ್ದೀನಿ. ಯಾಕೆ ಏನು ಅಂತ ಕೇಳ್ಬೇಡಿ. ಆದಷ್ಟು ಬೇಗ ಅವನನ್ನ ಇಲ್ಲಿಂದ ಕರ್ಕೊಂಡು ಹೊರಟ್ಬಿಡಿ. ಇಲ್ಲಿದ್ರೆ ಅವನಿಗೆ ಸಮಸ್ಯೆ. ಇಲ್ಲಿ ಏನು ಸಮಸ್ಯೆ ಅಂತ ಶಾಂತನು ಕೂಡ ಹೇಳ್ತಾ ಇಲ್ಲ, ನೀವು ಹೇಳ್ತಾ ಇಲ್ಲ. ಎಲ್ಲರೂ ಒಗ್ಟೊಗ್ಟಾಗೆ ಮಾತಾಡ್ತಾ ಇದ್ದೀರಿ. ನನಗಂತೂ ಏನೂ ಅರ್ಥನೇ ಆಗ್ತಾ ಇಲ್ಲ. ನನ್ನ ಊಹೆ ನಿಜಾನೇ ಆಗಿದ್ರೆ ಖಂಡಿತವಾಗಲೂ ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೆ. ಸಾಧ್ಯನೇ ಇಲ್ಲ. ನಾನು ನಿಮ್ಮನ್ನು ನೋಡ್ತಾ ಇರೋದು ಇದೇ ಮೊದಲು. ನನ್ನ ಕಣ್ಗಳು ನನಗೆ ಮೋಸ ಮಾಡೋದಿಲ್ಲ. ಖಂಡಿತವಾಗಲೂ ನಾನು ನಿಮ್ಮನ್ನ ನೋಡಿದ್ದೀನಿ. ಅದನ್ನು ತುಂಬ ಹತ್ತಿರದಿಂದನೇ ನೋಡಿದ್ದೀನಿ. ನೋಡಿ, ಏನೇನೋ ಹೇಳಿ ನನ್ನ ಶಾಂತನು ಮನಸ್ಸಲ್ಲಿ ಗೊಂದಲನ ಸೃಷ್ಟಿ ಮಾಡಬೇಡಿ. ನಿಮ್ ಕೆಲಸ ಆದ ತಕ್ಷಣ ಇಲ್ಲಿಂದ ಹೊರಟ್ಬಿಡಿ. ಒಂದಂತೂ ಸತ್ಯ, ನಿಮ್ ಮಗನ್ ಇಲ್ಲೇ ಬಿಟ್ರೆ ಅವನ ಪ್ರಾಣಕ್ಕಂತೂ ಅಪಾಯ. ಆದಷ್ಟು ಬೇಗ ಅವನ್ನ ಕರ್ಕೊಂಡು ಹೋಗಿ. ಹಾಗೆ ನೀವು ನನ್ನ ಮೊದಲು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಮ್ಮ, ಇನ್ನು ಸ್ವಲ್ಪ ದಿನ ಅಷ್ಟೇ. ನನ್ನ ಮಗನ ಕೈ ಕಾಲಾದ್ರೂ ಹಿಡಿದು ನಾನು ಅವನನ್ನ ಕರ್ಕೊಂಡು ಹೋಗ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಊಟ ರೆಡಿ ಇದೆ, ಬಂದು ಊಟ ಮಾಡಿ.